ಬಾಗಲಕೋಟೆ ಜಿಲ್ಲೆ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಮಹಿಳಾ ಮಹಾಸಭಾ ತಾಲೂಕಾ ಘಟಕ ಹುನಗುಂದ ಹಾಗೂ ಬಸವ ಕೇಂದ್ರ ಶರಣ ಸಾಹಿತ್ಯ ಪರಿಷತ್ತು ವಚನ ಸಾಹಿತ್ಯ ಪರಿಷತ್ತು ಅಕ್ಕನ ಬಳಗ ಸೇರಿ ಇತರೆ ಬಸವಪರ ಹುನಗುಂದ ತಾಲೂಕಾ ಘಟಕಗಳ ವತಿಯಿಂದ ದಿನಾಂಕ ಅಕ್ಟೋಬರ್ 17, 2025 ರಂದು ಅಪರಾಹ್ನ 12 ಗಂಟೆಗೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತ ಮಠಗಳು ಮತ್ತು ಮಠಾಧಿಪತಿಗಳು ಮುಖ್ಯಮಂತ್ರಿಗಳ ಕೃಪಾಪೋಷಿತರಾಗಿ ಬಸವ ಸಂಸ್ಕೃತಿ ಅಭಿಯಾನ ನಾಟಕದಿಂದ ರಾಜ್ಯಾದಾದ್ಯಂತ ಮಾಂಸಭಕ್ಷಣೆ ಮಾಡೆಂದು ಪ್ರಚಾರ ಮಾಡಿದ್ದಾರೆಂಬುದು ಹಾಗೂ ಮೆಟ್ಟಿನಿಂದ ಹೊಡೆಯಬೇಕೆಂಬ ತುಚ್ಛಕೀಳಭಿರುಚಿಯ ಅಸಂವಿಧಾನಿಕ ಅವಹೇಳನಕಾರಿ ಪದಗಳನ್ನು ಬಳಸಿ ಬಸವತತ್ವ ಸಿದ್ಧಾಂತಗಳಿಗೆ ಅಗೌರವ ತೋರಿದ ಇವರನ್ನು ಗಡೀಪಾರು ಮಾಡಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿ ಹುನಗುಂದ ಪಟ್ಟಣದ ತಹಶೀಲ್ದಾರ ಕಾರ್ಯಾಲಯದ ಆವರಣದಲ್ಲಿ ಜಾಗತಿಲಿಂಗಾಯತ ಮಹಾಸಭಾ ಹುನಗುಂದ ತಾಲೂಕಾ ಘಟಕದ ಅಧ್ಯಕ್ಷರಾದ ಎಸ್ಆರ್ ಕಡಿವಾಲರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ ಗುಣ್ಣಾಗರರ ಉಪಸ್ಥಿತಿಯಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ತಹಶೀಲ್ದಾರಾದ ಪ್ರದೀಪಕುಮಾರ ಹಿರೇಮಠರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಉಪನ್ಯಾಸಕರಾದ ಶ್ರೀಮತಿ ನಾಗರತ್ನ ಭಾವಿಕಟ್ಟಿರು ಹಾಗೂ ಅಧ್ಯಕ್ಷ ಎಸ್ಆರ್ ಕಡಿವಾಲರು ಮಾತನಾಡಿ, ಕಾಡಸಿದ್ದೇಶ್ವರ ಸ್ವಾಮಿಗಳ ಮನಸ್ಥಿತಿಯು ಇಂದ್ರಿಯ ನಿಗ್ರಹೀನತೆ ಮತ್ತು ವ್ಯಸನಯುಕ್ತ ಮನಸ್ಥಿತಿಯಿಂದ ಸಾಮಾಜಿಕ ಸಾಮರಸ್ಯ ಸರ್ವರನ್ನು ಒಳಗೊಳ್ಳುವ ಮಾನವೀಯ ಮೌಲ್ಯ ಮತ್ತು ಸಂಸ್ಕೃತಿ ಸಂಸ್ಕಾರದ ಶ್ರೇಷ್ಠ ಪರಂಪರೆ ಹೊಂದಿರುವ ಬಸವ ಸಂಸ್ಕೃತಿಗೆ ಸಾಮಾನ್ಯ ವ್ಯಕ್ತಿಯ ಬಾಯಲ್ಲಿ ಬಾರದ ಅಪಶಬ್ದಗಳನ್ನು ಎಲ್ಬಿಲ್ಲದ ನಾಲಿಗೆಯಿಂದ ಹರಿಬಿಟ್ಟು ಬಸವ ಸಂಸ್ಕೃತಿ ಧಕ್ಕೆ ತಂದಿದ್ದಾರೆಂದು ತಮ್ಮ ಆಕ್ರೋಶ ಅಸಮಾಧಾನ ಹೊರಹಾಕಿದರು. ನಂತರ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿ ಜವಾಬ್ದಾರಿಯುತ ಶ್ರೇಷ್ಠ ಮಠದ ಮಠಾಧಿಪತಿಗಳಾಗಿ ಸಮಾಜದಲ್ಲಿ ಅಶಾಂತಿ ಅಸಹಿಷ್ಣುತೆ ಸ್ವಾಸ್ಥ್ಯತೆ ಕದಡುವ ಮತ್ತು ಅರಾಜಕತೆ ಸೃಷ್ಟಿಸುವ ಇಂತಹ ಮಾನಸಿಕ ಸ್ಥಿತಿಮಿತಿಯನ್ನು ಕಳೆದುಕೊಂಡಿರುವ ಹಾಗೂ ಮತಿಭ್ರಮಣೆಯಾಗಿರುವ ಈ ಸ್ವಾಮಿಗಳಿಗೆ ದೇಶದಿಂದ ಗಡೀಪಾರು ಮಾಡಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು. ನಂತರ ಸ್ವಧರ್ಮೀಯ ರಾಜಕಾರಣಿಗಳು ಸಹ ಬಾಯಿಗೆ ಲಂಗು ಲಗಾಮಿಲ್ಲದೆ ಹೇಳಿಕೆಗಳಿಗಳಿಂದ ಬಸವಧರ್ಮ ಮತ್ತು ಸಂಸ್ಕೃತಿಗೆ ಧಕ್ಕೆಯಾಗುತ್ತಿದೆ. ಹಾಗಾಗಿ ತಮ್ಮ ಜವಾಬ್ದಾರಿಗೆ ತಕ್ಕಂತೆ ತಮ್ಮ ನಾಲಿಗೆಗಳಿಗೆ ಕಡಿವಾಣ ಹಾಕಿಕೊಳ್ಳಬೇಕೆಂದು ಆಗ್ರಹಿಸಿದರು. ನಂತರ ನಿವೃತ್ತ ಉಪನ್ಯಾಸಕರಾದ ಎಸ್ಎನ್ ಹಾದಿಮನಿರು ಮನವಿ ಪತ್ರೋದಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಬಸವರಾಜ ಕಡಪಟ್ಟಿ, ನಿವೃತ್ತ ಶಿಕ್ಷಕರಾದ ಎಮೆಂತೆನಹಳ್ಳಿ, ಎಸ್ಡಿಎಂಇ ನಿವೃತ್ತುಪನ್ಯಾಸಕರಾದ ಸಿಜಿ ಹವಾಲ್ದಾರ, ಸಮಾಜದ ಮುಖಂಡರಾದ ಅಶೋಕ ಭಾವಿಕಟ್ಟಿ, ಯುವ ಮುಖಂಡರಾದ ಮಹಾಂತೇಶ ಪರೋತಿ ಸೇರಿದಂತೆ ಲಿಂಗಾಯತ ಮಹಾಸಭಾದ ಸರ್ವ ಸದಸ್ಯರು ಗುರುಹಿರಿಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮಹಾರಾಷ್ಟ್ರದ ಕೊಲ್ಹಾಪುರ ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತ ಮಠಾಧೀಶ್ವರರನ್ನು ಕುರಿತು ಮತ್ತು ಬೆಂಗಳೂರಿನಲ್ಲಿ ನಡೆದಂತಹ ಬಸವ ಸಂಸ್ಕೃತಿ ಅಭಿಯಾನವನ್ನು ಕುರಿತು ಅವಹೇಳನಕಾರಿ ಮಾತುಗಳನ್ನು ಮಾತಾಡೋದನ್ನು ನಮ್ಮ ಹುನಗುಂದದ ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಬಸವ ಸಮಿತಿಯವರೆಲ್ಲರೂ ಪ್ರತಿಭಟಿಸಿ ಬಸವಪರ ಸಂಘಟನೆಗಳೆಲ್ಲರೂ ಅದನ್ನು ಪ್ರತಿಭಟಿಸುವಂಥ ಪ್ರಯತ್ನ ಇವತ್ತು ಮಾಡಕತ್ತೀವಿ. ನಿಜ ಹೇಳ್ಬೇಕಂದ್ರೆ ಯಾವ ಒಂದು ಅರಿವು ಇದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಮಾತಾಡಲಾರ್ದಂಥ ಮಾತುಗಳನ್ನು ಒಬ್ಬ ಜವಾಬ್ದಾರಿಯುತ ಸ್ವಾಮಿಗಳಾಗಿ ಅವ್ರು ಮಾತಾಡ್ಯಾರ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ಅವರ ಒಂದು ಪ್ರಜ್ಞಾಸ್ಥಿತಿಯೊಳಗೆ ಇದ್ದುಕೊಂಡು ಮಾತಾಡಿದಂಥ ಮಾತುಗಳಿಲ್ಲ, ಅದು ಅರೆ ಪ್ರಜ್ಞಾಸ್ಥಿತಿಯೊಳಗೆ ಇದ್ದುಕೊಂಡು ಮಾತಾಡಿದಂಥ ಮಾತುಗಳಾಗ್ಯಾವು. ಹೀಗಾಗಿ ಅದನ್ನು ನೋಡಕತ್ತಿದ್ರೆ ಬಹುಶಃ ಸ್ವಾಮೀಜಿಯವರು ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಬ್ಬ ಕೆಳಮಟ್ಟದ ಸ್ವಾಮೀಜಿ ಅಂತಕ್ಕಂಥ ಒಂದು ಅಭಿಪ್ರಾಯ ಎಲ್ಲರ ಮನಸ್ಸಿನೊಳಗೂ ಮೂಡ್ತೈತಿ. ಒಬ್ಬ ವ್ಯಸನಿ ಸ್ವಾಮೀಜಿನ ಆಗಿರ್ಬೋದು ಅವರು ಬಹುಶಃ ಅರೆ ಪ್ರಜ್ಞಾವಸ್ಥೆಯೊಳಗೆ ಅಂತ ಒಂದು ಮಾತುಗಳನ್ನು ಮಾತಾಡ್ಯಾರ ಅಂತ ಹೇಳಿದ್ರೆ ಅಂತಹ ಮಾತುಗಳಿಗೆ ಪ್ರಾಯಶ್ಚಿತ್ತವಾಗಿ ಅವರು ತಕ್ಕ ಪಾಠವನ್ನು ಅವ್ರಿಗೆ ನಾವು ಕಲಿಸ್ಬೇಕಾಗೈತಿ. ಕಾನೂನು ಕ್ರಮದೊಳಗೆ ಅವರಿಗೆ ಶಿಕ್ಷೆಯನ್ನು ಮಾಡಬೇಕಾಗೈತಿ. ಅಲ್ಲದೆ ಆ ಮಠದ ಒಂದು ಪರಂಪರೆಯನ್ನು ನೋಡಕತ್ತಿದ್ವಿ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಒಂದು ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿದಂತಹ ಸಮಾಜೋಧಾರ್ಮಿಕ ಕಾರ್ಯಗಳನ್ನು ಮಾಡ್ಕೊಂತ ಬಂದಂಥ ಒಂದು ಮಠ ಅದು. ಅಂಥ ಮಠದ ಒಬ್ಬ ಸ್ವಾಮೀಜಿ ಆಗಿದ್ಕೊಂಡು ಆ ಮಠದ ಕಳಂಕ ತರ್ತಕ್ಕಂಥ ಒಂದು ಕೆಲಸ ಅವ್ರು ಮಾಡ್ಯಾರ ಅಂದ್ರೆ ಆ ಮಠದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು. ಹಾಗೆ ಈ ಮಠದಿಂದ ಅಷ್ಟೇ ಅಲ್ಲ, ಈ ಜಿಲ್ಲೆಯಿಂದ ನಮ್ಮ ರಾಜ್ಯದಿಂದನೂ ಅವ್ರನ್ನ ಬಹಿಷ್ಕಾರ ಹಾಕಬೇಕು. ಅದು ಕೂಡ ಅವರಿಗೆ ಕಡಿಮೆ ಶಿಕ್ಷಣ ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗೈತಿ.
ಈ ನಾವು ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಒಂದು ಜವಾಬ್ದಾರಿಯುತ ಲಿಂಗಾಯತ ಒಂದು ಪರಂಪರೆಯನ್ನು ನೋಡಿದ್ವಿ ಅಂದ್ರೆ ಬಸವ ಸಂಸ್ಕೃತಿಯನ್ನು ನೋಡಕತ್ತಿದ್ವಿ ಅಂತ ಹೇಳಿದ್ರೆ ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡಲಾರ್ದಂಥ ದಯವೇ ಧರ್ಮದ ಮೂಲ ಅಂತಕ್ಕಂಥ ಒಂದು ತತ್ವವನ್ನು ಸಾರುವಂತಹ ಒಂದು ಬಸವ ಸಂಸ್ಕೃತಿ ನಮ್ಮದು. ಅಂತಹ ಬಸವ ಸಂಸ್ಕೃತಿ ಇಡೀ ನಾಡಲ್ಲ, ದೇಶ ಅಲ್ಲ, ಇಡೀ ವಿಶ್ವದ ಹಿತವನ್ನು ಬಯಸ್ತಕ್ಕಂಥ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಮಠಾಧೀಶರನ್ನ ಮತ್ತೆ ಆ ಧರ್ಮವನ್ನ ಹೀನಾಯವಾಗಿ ನಾವು ಕೂಡ ಅದನ್ನ ಹೊಳ್ಳಿ ಪುನರುಚ್ಚಾರಣೆ ಮಾಡಕ್ಕಾಗಲಾರ್ದಂಥ ಶಬ್ದದಿಂದ ಅವ್ರು ಮಾತಾಡ್ಯಾರ ಅಂತ ತಿಳ್ಕೊಂಡು ಹೇಳಿದ್ರೆ ಅವ್ರ ಮನಸ್ಥಿತಿ ಎಂಥ ಒಂದು ಕೆಳಮಟ್ಟಕ್ಕೆ ಇಳಿದೈತಿ ಅನ್ನೋದನ್ನ ನಾವು ಅಲ್ಲಿ ಪರಿಗಣಿಸ್ತೀವಿ. ಅವರಿಗೆ ಮಾನಸಿಕ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗಿದ್ದು ಅತಿ ಅಗತ್ಯ ಮತ್ತು ತುರ್ತು ಕ್ರಮವನ್ನ ಅಗತ್ಯ ಐತಿ ಅನ್ನುವಂಥದ್ದನ್ನ ಈ ಮೂಲಕ ನಾವು ಹೇಳ್ತೀವಿ. ಅಂಥ ಸ್ವಾಮೀಜಿ ವಿರುದ್ಧ ಸರ್ಕಾರ ಕನ್ನೇರಿ ಮಠದಿಂದ ಅವರನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡದೇ ಇದ್ರೆ ಅಥವಾ ಅವರು ತಾವು ಮಾಡಿದಂಥ ತಪ್ಪಿಗೆ ಬಹಿರಂಗವಾಗಿ ಕ್ಷಮಾಪಣೆಯನ್ನ ಕೇಳದೇ ಇದ್ರೆ ಉಗ್ರವಾದಂತಹ ಒಂದು ಪ್ರತಿಭಟನೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಬಸವಪರ ಸಂಘಟನೆಗಳ ಪರವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ಇಂತಹ ಕ್ರಮಗಳು ಮುಂದೆ ಎಂದೂ ಇಂತಹ ಮಾತುಗಳನ್ನು ಒಂದು ಸಣ್ಣ ಶಬ್ದವನ್ನು ಲಿಂಗಾಯತ ಪರ ಮಠಾಧೀಶರು ಮತ್ತು ಲಿಂಗಾಯತ ಧರ್ಮದ ಪರವಾಗಿ ವಿರೋಧವಾಗಿ ಮಾತಾಡಬಾರ್ದು ಅಂತ ಒಂದು ಶಿಕ್ಷೆ ಅವರಿಗೆ ಆಗ್ಬೇಕು. ಅಂದ್ರೆ ಮಾತ್ರ ನಾವು ಇಷ್ಟು ಹೋರಾಟ ಮಾಡಿದಕ್ಕೂ ಸಾರ್ಥ ಆಗುತ್ತಾ. ನಾವೇನು ನಾಡಿನೊಳಗ ದೇಶದೊಳಗ ಬಸವ ಸಂಸ್ಕೃತಿಯನ್ನು ಉಳಿಸೋಕೆ ಪ್ರಯತ್ನ ಮಾಡಕತ್ತೀವಲ್ಲ, ಆ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಂಗಾಗುತ್ತೆ. ಅದು ಒಂದು ಎಂಥ ಒಂದು ಪರಂಪರೆ ಐತಿ ನಮ್ಮ ಲಿಂಗಾಯತ ಧರ್ಮದ ಅಂತ ಹೇಳ್ಕೊಂಡು ಹೇಳಿದ್ರೆ ಅದು ಒಂದು ಸ್ವತಂತ್ರ ಧರ್ಮ ಆಗಿಲ್ಲ ಅಷ್ಟೇ. ಆದ್ರೆ ಏನು 100% ಮುಂದೆ ಒಂದು ದಿನ ಅದು ಸ್ವತಂತ್ರ ಧರ್ಮವಾಗಿ ಅದು ಘೋಷಣೆ ಆಗೇ ಆಗುತ್ತಾ. ಅಂಥ ಧರ್ಮದ ವಿರುದ್ಧ ಇವರು ಮಾತಾಡ್ಯಾರ ಅಂತ ತಿಳ್ಕೊಂಡು ಹೇಳಿದ್ರೆ ಅವರಿಗೆ ಕಠಿಣವಾದಂಥ ಒಂದು ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನ ನಮ್ಮ ಹುನಗುಂದದ ಬಸವ ಪರ ಸಂಘಟನೆಗಳ ಪರವಾಗಿ ನಾವೆಲ್ಲರೂ ಮಾಡಕತ್ತೀವಿ. ಅದಕ್ಕೆ ಎಲ್ಲರ ಒಂದು ಹುನಗುಂದದ ಅದನ್ನ ನಾನು ಇವತ್ತಿನ ದಿನ ಹೇಳೋ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದ್ರು ಭಯ ಇದ್ರು ಸತೆ ಬಂದು ಅವರು ಚಪ್ಪಲ್ ಕಾಯ ಅಂತ ಕೆಲಸ ಮಾಡಿದ್ರು. ಅವಾಗ ಅವರು ಮರ್ಡರ್ ಮಾಡುವಂಥ ಅಟ್ಯಾಕ್ನೂ ಆಗ್ತದೆ. ಅಷ್ಟು ಉಗ್ರವಂತ ಶಿಕ್ಷೆಗಳನ್ನು ಆ ಧರ್ಮ ಮಾಡ್ತದೆ. ಅದೇ ರೀತಿಯೊಳಗೆ ಲಿಂಗಾಯತ ಧರ್ಮ ಒಳಗೆ ಏನು ಬೇಕಾದ್ರೆ ಮಾಡ್ತಾರೆ. ನಮ್ಮ ಜನನ ರಾಜಕೀಯ ಜನ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತೊಬ್ಬ ಲಿಂಗಾಯತ ಅಂತಾನೆ, ಒಬ್ಬ ಹಿಂದೂ ಅಂತಾನೆ, ಒಬ್ಬ ಇನ್ನೊಂದು ಏನಂತಾನೆ. ಇವತ್ತು ನೋಡ್ರಿ ಈಗ ಕಣ್ಣಿಗೇರಿ ಸ್ವಾಮಿಗೆ ನಾನು ಬಿಡ್ಸೋ ಬರ್ತೀನಿ, ನಾನು ಕರ್ಕೊಂಡು ಬರ್ತೀನಿ ಅಂತ ಒಬ್ಬ ಬಂದಿರೋ ಒಬ್ಬವನು. ಇನ್ನೊಬ್ಬ ಏನು ಹೇಳಿದ, ಅದೇನು ದೊಡ್ಡ ಕೆಲಸ ಅನ್ನೋದು ಸಂಸ್ಕೃತಿಗೆ ನಾಯಕ ಮಾಡೋದು ಮತ್ತೊಬ್ಬ ಹೇಳೋದು. ಅಲ್ಲ, ತಮ್ಮ ಕಾಲದಾಗ ಗೌರ್ಮೆಂಟ್ ಇದ್ದಾಗ ಅಕ್ಕಮಾದಿ ವಿದ್ಯಾಲಯಕ್ಕೆ ಹೆಸರು ಇರಲಿಲ್ಲ, ತಾವೇನೂ ಮಾಡಲಿಲ್ಲ. ಯಾವ ವ್ಯಕ್ತಿ ಮಾಡ್ಯಾನ ಅವ್ರು ಸತ್ಕಾರ ಮಾಡುವಂಥ ಒಂದು ಧರ್ಮ ನಮ್ಮದು. ಅವಾಗ ಅವ್ರು ಮಾಡಿದ್ರು ಅವ್ರಿಗೂ ಸತ್ಕಾರ ಮಾಡಿದ್ವಿ. ಇವತ್ತು ಈ ಸಿದ್ದರಾಮಯ್ಯ ಬಿಡೋದು ಸತ್ಕಾರ ಮಾಡಿದ್ವಿ. ಅದಕ್ಕೆ ಈ ಸಿಕ್ಕಾಪಟ್ಟೆ ಟೀಕಾ ಮಾಡ್ತಾರೆ. ಧಾರ್ಮಿಕವಾಗಿಯೂ ಒಂದು ಬಿಗಿ ಬಂದಿಲ್ಲ. ಅದಕ್ಕೆ ನಾವು ಏನು ರಾಜ್ಯ ಮಟ್ಟದ ಒಕ್ಕೂಟವೇನು ಶರಣ ಸಾಹಿತ್ಯ ಮಠಾಧಿಪತಿಗಳ ಒಕ್ಕೂಟ ಏನದ ಅದು ರಾಜಕಾರಣಿಗಳಿಗೆ ಮೊದಲ ಒಂದು ಮುದಾನ ಹಾಕ್ಬೇಕು ಅಂತ ನಾವು ಒಂದು ಅಭಿಪ್ರಾಯ. ಇಲ್ಲಿಗೆ ಬಂದರೆ ತಿಳ್ದಂಗೆ ಯಾವುದೂ ಬಂಧನ ಇಲ್ಲ. ಒಟ್ಟ ಯಾವುದಾದ್ರೂ ಒಂದು ಧರ್ಮ ಅಸ್ತಿತ್ವ ಇರಬೇಕಂತಂದ್ರೆ ಅದಕ್ಕೆ ನಿಯಮಬದ್ಧವಾಗಿ ನಡ್ಕೊಳ್ಳುವಂಥ ವ್ಯವಸ್ಥೆ ಇರಬೇಕು. ಈಗ ಮುಸ್ಲಿಂ ಧರ್ಮದೊಳಗೆ 3 ಸಲ ನಮಾಜ್ ಮಾಡ ಅಂತ ಹೇಳ್ತಾರೆ. ಆಮೇಲೆ ಕ್ರಿಸ್ತನದೊಳಗೆ ಪ್ರತಿ ರವಿವಾರ ಚರ್ಚೆಗೆ ಬರ್ಬೇಕಂತ ಹೇಳ್ತಾರೆ. ನಮ್ಮ ಧರ್ಮದೊಳಗೆ ಏನೈತೆ ಒಟ್ಟ ಏನು ಬೇಕಾದ್ರೂ ನೀವು ಮಾತಾಡೋಕ್ಕೂ ಹಂಗೆ ಐತೆ, ಎಲ್ಲದಕ್ಕೂ ಫ್ರೀ ಐತದ. ಹೀಗಾಗಿ ಯಾವ ಸ್ವತಂತ್ರತೆ ಫುಲ್ಲು ಫ್ರೀ ಇತ್ತಪ್ಪ ಅಂದ್ರೆ ಅದಕ್ಕೆ ನಿಬಂಧನೆಗಳಿರ್ಲಿಕ್ಕೆ ಅದು ಅಸ್ತಿತ್ವ ಸಾಧ್ಯ ಇಲ್ಲ. ಆ ರೀತಿ ಒಳಗೆ ರಾಜ್ಯ ಮಟ್ಟದಂಥ ನಮ್ಮ ಸಂಘಟನೆಗಳು ಏನವ ಅಲ್ಲ, ಅವರೆಲ್ಲರೂ ಇಂಥ ವಿಮಲ ಬುದ್ಧಿಯಂಥ ಸ್ವಾಮಿಗೆ ರಾಜಕಾರಣಿಗಳಿಗೆ ಸಿಕ್ಕಾಪಟ್ಟು ಅವ್ರಿಗೇನು ಕಾನೂನುಪರವಾಗಿ ಕೋರ್ಟ್ ಕೇಸ್ ಹಾಕಿ ಇನ್ನೊಮ್ಮೆ ಧರ್ಮದ ಬಗ್ಗೆ ಯಾವುದೇ ಅಂತ ಅಹಿತಕರ ಘಟನೆಗಳು ಆಗದಂಗೆ ಅವರಿಗೆ ಶಿಕ್ಷೆ ಕೊಡಬೇಕು, ಅವ್ರ ಧರ್ಮದಿಂದ ಬಹಿಷ್ಕರಿಸಬೇಕು. ಮತ್ತು ಇಂಥ ಸ್ವಾಮಿಗಳನ್ನು ನಮ್ಮ ರಾಜ್ಯದಲ್ಲಿ ಬರೋಕೆ ಅನುಮತಿ ಕೊಡಬಾರ್ದು. ಈಗ 2 ತಿಂಗಳ ಬಿಟ್ಟು ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದೊಳಗೂ ಕಣ್ಣಿಗೇರಿ ಸ್ವಾಮಿನ ಬರಲಾರ್ದಂಗೆ ನಿರ್ಬಂಧನೆ ವಿಧಿಸಬೇಕು. ಇಂಥ ಸಮಾಜದಲ್ಲಿ ಅಹಿತಕರ ಘಟನೆಗಳಿಗೆ ಅಶಾಂತಿಗೆ ಕಾರಣವಾದಂಥ ವ್ಯಕ್ತಿ ಯಾವನೇ ಇರಲಿ, ಧಾರ್ಮಿಕ ಇರಲಿ, ಸಾಮಾಜಿಕ ಇರಲಿ, ಯಾವುದೇ ಇದ್ದರೂ ಅಂಥವರಿಗೆ ತಕ್ಕವಾದಂಥ ಪಾಠ ಕಲಿಸಬೇಕು ಅಂತ ನನ್ನ ಅಭಿಪ್ರಾಯ. ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಇವರು ಅತ್ಯಂತ ಅಸಹ್ಯವಾಗಿ ನಡೆದುಕೊಂಡಿದ್ದಾರೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಬಗ್ಗೆ ಮುಖ್ಯಮಂತ್ರಿಗಳ ಕೃಪಾಘೋಷದ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತೆಗೆದುಕೊಂಡು ಇಡೀ ಕರ್ನಾಟಕ ರಾಜ್ಯದ ತುಂಬ ಸಂಚರಿಸಿ ಮಾಂಸ ತಿನ್ನಿರಿ ಅಂತ 1 ತಿಂಗಳ ಪ್ರವಾಸ ಮಾಡಿದರು. ಆದರೆ ಇದು ಶುದ್ಧ ಸುಳ್ಳು.
ಮತ್ತು ಮಠಾಧಿಪತಿಗಳಿಗೆ ಮೆಟ್ಟಿನಿಂದ ಹೊಡೆಯಬೇಕು ಎಂಬ ಅಸಂವಿಧಾನಿಕ ಮತಪಡಿಸಿದ್ದಾರೆ. ಇದು ಸ್ವಾಮಿಗಳ ಕುಲಕ್ಕೆ ಅಪಮಾನ. ಇದು ಸಮಾಜದಲ್ಲಿ ಒಣ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಸಮಾಜದಲ್ಲಿ ಅಶಾಂತಿಯನ್ನು ಹರಡುವ ಇಂಥವರನ್ನು ಹಾಗೆ ಬಿಡಬಾರದು. ಅವರನ್ನು ಕಾನೂನು ರೀತಿ ಬಂಧಿಸಿ ಮತ್ತು ಗಡಿಪಾರಿ ಮಾಡಬೇಕು. ಅಲ್ಲದೆ ಸೂಳೆ ಮಕ್ಕಳು ಎಂದು ಪದ ಬಳಸಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ ಮತ್ತು ಬಸವ ಸಂಸ್ಕೃತಿ ಅಭಿಮಾನದಲ್ಲಿ ಹೋಟೆಲ್ಗೆ ಹೋಗಿ ಯಾರೂ ಕುಡಿದು ಆರಾಮಕ್ಕಿರಲಿ ಎಂದು ಸುಳ್ಳು ಹೇಳಿಕೆಯನ್ನು ನೀಡಿ ಕಾನೂನು ದೃಷ್ಟಿಯಲ್ಲಿ ದೊಡ್ಡ ತಪ್ಪನ್ನೇ ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ನೋಡಿದರೆ ಈ ಸ್ವಾಮೀಜಿ ಯಾವುದೇ ಸಂಸ್ಕಾರವಿಲ್ಲದ ವ್ಯಕ್ತಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ನಾಲಿಗೆ ಅವರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಎನ್ನುವ ಮಾತಿದೆ. ಅದು ಈ ಸ್ವಾಮಿಗೆ ಅನ್ವಯಿಸುತ್ತದೆ. ಜನಸಾಮಾನ್ಯರ ಪದವನ್ನು ಬಳಸಿ ಕಲಿಸಿದ ಕಾಡಸಿದ್ದೇಶ್ವರ ಸ್ವಾಮಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಬರದ ಹಾಗೆ ಅವರಿಗೆ ನಿಬಂಧನೆ ಹೇರಬೇಕು ಮತ್ತು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹುನಗುಂದ ತಾಲೂಕಾ ಬಸವಾಭಿಮಾನಿಗಳ ಪರವಾಗಿ ಈ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಜಾಗತಿಕ ಲಿಂಗಾಯತ ಮಹಾಸಭಾ ಹುನಗುಂದ ಮಹಿಳಾ ಘಟಕ, ಬಸವ ಕೇಂದ್ರ ಹುನಗುಂದ, ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹುನಗುಂದ, ವಚನ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹುನಗುಂದ, ಅರ್ಕನ ಬಳಗ ಹುನಗುಂದ ಹಾಗೂ ಬಸವಪರ ಇತರ ಸಂಘಟನೆಗಳ ಸಹಯೋಗದಲ್ಲಿ ಈ ಪ್ರತಿಭಟನೆಯನ್ನು ಮಾಡಲಾಗಿದೆ. ತಾಲೂಕು ಘಟಕ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಗಳಿಗೆ ಸಲ್ಲಿಸಿದಂಥ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟರವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ